ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಕ್ರೋಶೆ ಸ್ಟಿಚ್ ತೋರಿಸ್ತಾ ಇದ್ದೀನಿ ನಿಮಗೆ. ಕ್ರೋಶೆ ಡಿಸೈನು ಅಂದರೆ ಬೇಬಿ ಬ್ಲ್ಯಾಂಕೆಟ್ ಡಿಸೈನು, ಚಿಕ್ಕ ಮಕ್ಕಳನ್ನೆಲ್ಲ ಎತ್ಕೊಳ್ಳೋಕೆ ಉಪಯೋಗಿಸ್ಕೋಬೋದು, ಅಥವಾ ಶಾಲ್ ಮಾಡ್ಬೋದು. ಇದರಲ್ಲಿ ಸ್ಟಾಲು ಅಥವಾ ಅಂದರೆ ಮಫ್ಲರ್ ಮಾಡ್ತಾರಲ್ವ, ಆ ಥರ ಮಾಡ್ಕೋಬೋದು, ಎಲ್ಲ ಮಾಡ್ಕೋಬೋದು ಯಾವುದಾದ್ರೂ. ಆದರೆ ಬಿಗಿನರ್ಸ್ಗೆ ಮಾಡೋಂಥದ್ದು ಇದು. ಅಂದರೆ ಗೊತ್ತಿಲ್ಲದೆ ಇರೋರು, ಕ್ರೋಶೆ ಹೆಚ್ಚು ಗೊತ್ತಿಲ್ಲದೆ ಇರೋರು ಫಸ್ಟ್ ಇಂಥ ಡಿಸೈನ್ಗಳು ಮಾಡಿದರೆ ಆಮೇಲೆ ಕಷ್ಟದ ಡಿಸೈನ್ಗಳು ಮಾಡಬಹುದು. ಇಲ್ಲಾಂದರೆ ಫಸ್ಟಿಗೆ ಕಷ್ಟದ ಶುರು ಮಾಡಿದರೆ ಕಷ್ಟ ಆಗುತ್ತೆ ಮಾಡೋದು. ಅದರಿಂದ ಇದು ಮಾಡ್ಬೋದು. ಸಿಂಪಲ್ ಆಗಿದೆ, ಈಸಿ ಆಗಿರೋಂಥದ್ದು. ಬರೀ ಡಬಲ್ ಕ್ರೋಶೆನ ಉಪಯೋಗಿಸ್ಕೊಂಡು ಮಾಡೋದು. ಡಬಲ್ ಕಲರಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕಲರ್ ಚೇಂಜ್ ಮಾಡ್ತೀನಿ ನಾನು, 2 ಕಲರು ಸೇರಿಸ್ಕೊಂಡು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ನೀವು, ಡಿಸೈನ್ ತುಂಬ ಚೆನ್ನಾಗಿದೆ, ಈಸಿಯಾಗಿದೆ, ಬಿಗಿನರ್ಸ್ ಮಾಡ್ಕೋಬೋದು. ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 2 ಉಲ್ಲನ್ ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ಯಾಂಪಲ್ ಮಾತ್ರ ಮಾಡೋದಾದ್ರಿಂದ ಸ್ವಲ್ಪನೇ ತೊಗೊಂಡಿದ್ದೀನಿ. ನಿಮಗೆ ಇದು ಜಾಸ್ತಿ ಬೇಕಾಗ್ಬೋದು. ಉದ್ದ ಶಾಲ್ ಮಾಡೋದಾದರೆ, ಸ್ಟಾಲ್ ಮಾಡೋದಾದರೆ, ಬ್ಲ್ಯಾಂಕೆಟ್ ಥರದ್ದು ಬೇಬಿ ಬ್ಲ್ಯಾಂಕೆಟ್ ಥರ ದೊಡ್ಡಕ್ಕೆ ಮಾಡೋದಾದರೆ ತುಂಬ ಜಾಸ್ತಿ ಬೇಕಾಗ್ಬೋದು. ನಾನಿದು ಸಿಂಪಲಾಗಿ ಕಡಿಮೆನೇ ಮಾಡ್ತಾಯಿದ್ದೀನಿ. ಅಂದರೆ ಸ್ಯಾಂಪಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದಂತ. ಫಸ್ಟ್ 2 ಕಲರ್ ದಾರ ತೊಗೊಂಡಿದ್ದೀನಿ, ವೈಟ್ ಮತ್ತು ರೆಡ್ಡು. ಈಗ ಇದನ್ನು ಸ್ಲಿಪ್ ನಾಟ್ ಮಾಡ್ಕೋಬೇಕು. ಇದಕ್ಕೆ 3.5 mm ಕ್ರೋಶೆ ಹುಕ್ ತೊಗೊಂಡಿದ್ದೀನಿ, ಮತ್ತು 4 ಪ್ಲೈ ಉಲ್ಲನ್. ಇದು ಯಾವುದಾದ್ರು ತೊಗೋಬೋದು ನೀವು. ಈ ಥರ ಮಾಡ್ಕೊಳ್ಳಿ ನೀವು. ರೌಂಡ್ ಮಾಡಿಕೊಂಡು ಇದನ್ನು ನಿಮ್ಮ ಕಡೆಗೆ ಈ ಥರ ಬಗ್ಗಿಸಿದ್ರೆ, ಈ ಮಿಡ್ಲಲ್ಲಿ ಬರೋ ದಾರನ ಹಿಂಗೆ ಹಿಡ್ಕೊಂಡು ಎಳೆದ್ರೆ ನೀವು ಅದನ್ನು ವಾಪಸ್ ರಿಪೀಟಲ್ಲಿ ನೋಡ್ಕೊಳ್ಳಿ. ತುಂಬ ಸಿಂಪಲ್ಲು ಸ್ಲಿಪ್ ಸ್ಟಿಚ್ ಮಾಡ್ಕೋಬೋದು. ಸ್ಲಿಪ್ ಸ್ಟಿಚ್ ಮಾಡಿಬಿಟ್ಟು ಈಗ ಚೈನ್ಗಳು ಮಾಡಬೇಕು. ನಿಮಗೆ ಶಾಲಲ್ಲಿ ಅಗಲ ಎಷ್ಟು ಬೇಕೋ ಅಷ್ಟು ಚೈನು ಹಾಕ್ಕೋಬೇಕು. ಅಂದರೆ ಈಗ ರೆಕ್ಟ್ಯಾಂಗಲ್ ಶಾಲ್ ಮಾಡ್ತೀರಾ ಅಂದರೆ ಅದರಲ್ಲಿ ಅಗಲ ಭಾಗ ಇದೆಯಲ್ವ, ಅಂದರೆ ಚಿಕ್ಕ ಭಾಗ. ರೆಕ್ಟ್ಯಾಂಗಲಲ್ಲಿ 2 ಸೈಡ್ ಉದ್ದ, 2 ಸೈಡ್ ಚಿಕ್ಕ ಇರುತ್ತಲ್ವ, ಚಿಕ್ಕ ಭಾಗ ಎಷ್ಟು ಅಗಲ ಬೇಕು ನಿಮಗೆ ಅಷ್ಟನ್ನು ಮಾಡ್ಕೋಬೋದು. ಅದು ಅಗಲ ಲೆಕ್ಕ, ಉದ್ದದ್ದು ಉದ್ದ ಲೆಕ್ಕ. ರೆಕ್ಟ್ಯಾಂಗಲ್ ಶಾಲಲ್ಲಿ ಆ ಚಿಕ್ಕ ಭಾಗದ ಅಗಲದಷ್ಟು ಎಷ್ಟು ಬೇಕು ಅಂತ ಅಳತೆ ನೋಡ್ಕೊಂಡು ಮಾಡ್ಬೋದು, ಅಥವಾ ಕೌಂಟ್ ಮಾಡ್ಬೋದು. ನಾನೊಂದು 50 ಚೈನ್ ಮಾಡ್ತೀನಿ, ನೋಡಿ ಮಾಡಿ ತೋರಿಸ್ತೀನಿ. 50 ಚೈನ್ ಮಾಡಿದ್ದೀನಿ. ನಿಮಗೆ ಹೆಚ್ಚು ಬೇಕು ಅಂದರೆ ಹೆಚ್ಚು ಮಾಡ್ಕೋಬೋದು. ಈ ಥರ 50 ಚೈನ್ ಮಾಡಿದ್ಮೇಲೆ ಈಗ ನಾವೇನು ಮಾಡಬೇಕು ಅಂದರೆ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕಾಗತ್ತೆ. ಈಗ ಅದು ಆ ಹುಕ್ಕಲ್ಲಿರೋದು ಚೈನ್ ಲೆಕ್ಕಕ್ಕಿಲ್ಲ, ಅದು ಬಿಟ್ಟು 2 ಚೈನ್ ಬಿಟ್ಟು 3ನೇ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಹುಕ್ಕಲ್ಲಿ ಇರೋದು ಚೈನ್ ಆಗಲ್ಲ, ಅದ್ರ ನಂತರದ್ದು 1 2 ಚೈನ್ ಬಿಟ್ಟು 3ನೇದಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಂಡು 2 1 2 1, ಇದು ಗೊತ್ತಿರೋದು ಡಬಲ್ ಕ್ರೋಶೆ ನಿಮಗೆ. ಮತ್ತು ಪ್ರತಿಯೊಂದು ಚೈನಲ್ಲೂ ಮಾಡ್ತಾ ಹೋಗಬೇಕು. ಫಸ್ಟ್ ಮಾತ್ರ 2 ಚೈನ್ ಬಿಟ್ಟು 3ನೇದಲ್ಲಿ ಮಾಡಬೇಕು. ಯಾಕಂದರೆ ಆ 2 ಚೈನು ಒಂದು ಡಬಲ್ ಕ್ರೋಶೆ ಈಕ್ವಲ್ ಆಗುತ್ತೆ. ಆವಾಗ ನೀವು ಟರ್ನ್ ಮಾಡ್ತೀರಲ್ವ, 2 ಚೈನ್ ಬಿಟ್ಟು 3ನೇದಲ್ಲಿ ಹಾಕಿದಾಗ ಆ 2 ಚೈನ್ ಇದೆಯಲ್ವ, ಅದು ಒಂದು ಡಬಲ್ ಕ್ರೋಶೆ ಲೆಕ್ಕಕ್ಕೆ ಬರುತ್ತೆ, ಸ್ಟ್ರೈಟ್ ಆಗುತ್ತೆ. ಮುಂದೆ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನಿಮಗೆ. ಈಗ ಪ್ರತಿಯೊಂದು ಚೈನ್ನ ಮೇಲೇನೂ ಈ ಥರ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಫಸ್ಟ್ ನಿಮಗೆ ಈ ಬೇಸ್ ಚೈನಲ್ಲಿ ನೀವು ಹಾಕೋದು ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ, ಯಾಕಂದರೆ ಅದು ಗ್ರಿಪ್ ಇರಲ್ಲ, ಕೈಯಲ್ಲಿ ಹಿಡ್ಕೊಂಡು ಮಾಡಬೇಕಾಗತ್ತೆ. ಮುಂದೆ ಹೋದಂಗೆ ಗ್ರಿಪ್ ಸಿಗತ್ತೆ, ಮಾಡೋಕ್ಕಾಗತ್ತೆ. ಹೆಚ್ಚು ಟೈಟ್ ಮಾಡ್ಕೋಬೇಡಿ. ಉಲ್ಲನ್ ದಾರದಲ್ಲಿ ಮಾಡುವಾಗ ಹೆಚ್ಚು ಟೈಟ್ ಚೆನ್ನಾಗಿರಲ್ಲ, ಸ್ವಲ್ಪ ಲೂಸ್ ಇದ್ದರೆ ಚೆನ್ನಾಗಿರುತ್ತೆ. ನಾವು ದಾರದಲ್ಲಿ ಸಿಲ್ಕ್ ಥ್ರೆಡಲ್ಲೆಲ್ಲ ಮಾಡೋದಾದರೆ, ನಾರ್ಮಲ್ ಥ್ರೆಡಲ್ಲೆಲ್ಲ ಮಾಡೋದಾದರೆ ತುಂಬ ಟೈಟ್ ಮಾಡ್ತೀವಿ, ಅದು ಸಣ್ಣ ಇರತ್ತಲ್ವ, ತುಂಬ ತಿನ್ನಿರತ್ತೆ. ಇದು ದಪ್ಪದ್ದು ಮತ್ತು ಇದು ಸ್ಟ್ರೆಚ್ ಆಗುತ್ತೆ. ಆದ್ದರಿಂದ ಇದನ್ನು ಸ್ವಲ್ಪ ಲೂಸಾಗಿ ಮಾಡಿದರೆ ಚೆನ್ನಾಗಿರುತ್ತೆ. ಈ ಥರ ಪೂರ್ತಿ ಚೈನ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಹೀಗೆ. ಈಗ ಪೂರ್ತಿ ಚೈನ್ ಡಬಲ್ ಕ್ರೋಶೆ ಆದಮೇಲೆ ನೋಡಿ ಎಂಡಿಗೆ ಬಂದಿದ್ದೀವಿ. ಎಂಡಲ್ಲಿ ಲಾಸ್ಟಿನವರೆಗೂ ಹಾಕಿಬಿಟ್ಟು 2 ಚೈನ್ ಮಾಡಿ ಟರ್ನ್ ಮಾಡ್ಕೋಬೇಕು. ಆ 2 ಚೈನ್ ಒಂದು ಡಬಲ್ ಕ್ರೋಶೆ ಈಕ್ವಲ್ ಆಗುತ್ತೆ, ಆವಾಗ ಅದು ಈಕ್ವಲ್ ಆಗಿರುತ್ತೆ. ಈಗ 2 ಚೈನ್ ಮಾಡಿಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ, ಆ 2ನೇ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಆ 2 ಚೈನ್ ಬರುತ್ತೆ, ಮತ್ತು 2ನೇ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ಇದೇ ಥರ ಈ ಲೈನು ಪೂರ್ತಿಯಾಗಿ ನೀವು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಂಡು ಡಬಲ್ ಕ್ರೋಶೆ ಮಾಡೋದು ಗೊತ್ತಲ್ವ ನಿಮಗೆ. ಈ ಥರ ಚೈನ್ನ ಮೇಲೆ ದಾರ ತಗೊಂಡ್ಬಂದು ಡಬಲ್ ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಂಡು ಚೈನ್ನ ಮೇಲೆ ದಾರ ತಂದು ಫಸ್ಟ್ 2, ಆಮೇಲೆ 2 1 ಮಾಡ್ಕೊಳ್ಳಿ. ಈ ಥರ 3 ಲೂಪ್ ಇರುತ್ತೆ, 2 1 2 1. ಈ ಥರ ಪೂರ್ತಿ ಮಾಡ್ಕೊಂಡು ಹೋಗಿ ಇಡೀ ಲೈನ್.
ನೋಡಿ ಈಗ ಎಂಡಿಗೆ ಬಂದಿದ್ದೀವಿ. ಎಂಡಲ್ಲಿ ಮಾಡ್ಕೊಂಡು ಹೋಗಿ. ಈಗ ಇನ್ನೊಂದು 2 ಚೈನ್ ಡಬಲ್ ಕ್ರೋಶೆ ಇದೆ, ಅಲ್ಲಿ ಒಂದು ಡಬಲ್ ಕ್ರೋಶೆ, ಇನ್ನೊಂದು ಡಬಲ್ ಕ್ರೋಶೆ, ಅದರ ಹತ್ರನೂ ಇದೆ ಇನ್ನೊಂದು ಡಬಲ್ ಕ್ರೋಶೆ. ಈಗ ಕೊನೆಯಲ್ಲಿ ಆ ಟರ್ನ್ ಮಾಡಿದ 2 ಚೈನ್ ಇದೆ ನೋಡಿ, ನೀವು ಫಸ್ಟ್ 2 ಚೈನ್ ಬಿಟ್ಟು ಟರ್ನ್ ಮಾಡಿದಿರಲ್ವ, ಅಲ್ಲಿ 2ನೇ ಚೈನ್ನ ಒಳಗಡೆಯಿಂದ ದಾರ ತಗೊಂಡು ಬರಬೇಕು ನೀವು. 2 ಚೈನ್ ಒಂದು ಡಬಲ್ ಕ್ರೋಶೆ ಈಕ್ವಲ್ ಅಲ್ವಾ, 2ನೇ ಚೈನ್ನ ಒಳಗಡೆ ಈ ಡಬಲ್ ಕ್ರೋಶೆ ದಾರ ಹಾಕ್ಕೋಬೇಕು, ಡಬಲ್ ಕ್ರೋಶೆ ಮಾಡ್ಕೋಬೇಕು ಅಲ್ಲಿ 2ನೇ ಚೈನಲ್ಲಿ. ಆಗ ಅದು ಸ್ಟ್ರೈಟ್ ಆಗುತ್ತೆ, ಒಂದು ಡಬಲ್ ಕ್ರೋಶೆ ಈಕ್ವಲ್ ಆಗುತ್ತೆ. ಈ ಥರ ನೋಡಿ ಈಕ್ವಲ್ ಆಯ್ತದೆ. ಇನ್ನೀಗ ಟರ್ನ್ ಮಾಡುವಾಗ 2 ಚೈನ್ ಮಾಡಿಕೊಂಡು ಟರ್ನ್ ಮಾಡಬೇಕು ನೀವು ಇದೇ ದಾರದಲ್ಲಿ. ಹಿಂಗೆ ಕಂಟಿನ್ಯೂ ಮಾಡೋದಾದರೆ, ನಾನೀಗೇನು ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ. ಕಲರ್ ಚೇಂಜ್ ಮಾಡೋದಾದರೆ ಡಬಲ್ ಕ್ರೋಶೆ ಪೂರ್ತಿ ಮಾಡೋದು ಬೇಡ, ಈ ಥರ 2 ಆಗಿ ಮತ್ತೆ ಕೊನೆ 2 ಬಾಕಿ ಇರುತ್ತಲ್ವ, ಆವಾಗ ಈ ಇನ್ನೊಂದು ಕಲರ್ ರೆಡ್ ಕಲರನ್ನು ದಾರನ ಏನು ಗಂಟೆಲ್ಲ ಹಾಕಲ್ಲ, ಹೀಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಮಾಡಿಕೊಂಡು ಸುಮ್ಮನೆ ಹೀಗೆ ದಾರನ ಸೇರಿಸ್ಕೊಳ್ಳೋದು, ಲೂಪ್ ಆಗುತ್ತೆ ಅಲ್ಲಿ ಅಲ್ವಾ. ಈಗ ವೈಟ್ ದಾರನ ಸ್ವಲ್ಪ ಎಳ್ಕೊಳ್ಳಿ, ರೆಡ್ ದಾರನ ಎರಡನ್ನು ಎಳ್ಕೊಂಡು, ತುಂಬ ಟೈಟ್ ಮಾಡಬೇಡಿ, ಅದು ಮುಂದೆ ಹೋದಂಗೆ ಸರಿ ಆಗುತ್ತೆ, ಅದು ಬೀಳಲ್ಲ. ತೋರಿಸ್ತೀನಿ ನಾನು ಹೀಗೆ ಅಂತ. ಈಗ ನೋಡಿ 2 ಚೈನ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ, 2 ಚೈನು ವರ್ಕ್ ಟರ್ನು. ನೆಕ್ಸ್ಟ್ ರೌಂಡ್ ಬಂದಾಗ ಆ 2 ಚೈನಲ್ಲಿ ನಾವು ಡಬಲ್ ಕ್ರೋಶೆ ಹಾಕ್ತೀವಿ, ಅದು ಈಕ್ವಲ್ ಆಗುತ್ತೆ, ಡಬಲ್ ಕ್ರೋಶೆ ಈಕ್ವಲೆಂಟ್ ಆಗುತ್ತೆ. ಈಗ ಈ ದಾರ ಉಳಿದಿದೆಯಲ್ವ ರೆಡ್ ದಾರ, ಆ ರೆಡ್ ದಾರನ ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ಅದಕ್ಕೆ ಸಹಿತ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ ನೆಕ್ಸ್ಟ್ 2ನೇ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಮಾಡ್ತೀವಿ, ದಾರ ತಂದು ಇದರೊಳಗಿಂದ ಆ ದಾರ ಸಹಿತ ರೆಡ್ ದಾರ ಸಹಿತ ಉಳಿದಿರೋ ರೆಡ್ ದಾರ ಇದೆಯಲ್ವ ಸೇರಿಸಿರೋದು, ಅದಕ್ಕೆ ಕೂಡ ಮಾಡ್ಕೋಬೇಕು ನೀವು ನೋಡಿ. ಅದನ್ನು ಬ್ಯಾಕ್ ಸೈಡಿಂದ ಹಿಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು, ಅದು ಗೊತ್ತಾಗಲ್ಲ, ಅದು ದಾರದಲ್ಲಿ ಮುಚ್ಚಿ ಹೋಗುತ್ತೆ, ನಿಮಗೆ ಕಾಣಲ್ಲ ಈ ಥರ. ಆವಾಗ ಅದು ಸೇಫಾಗಿ ಉಳಿಯುತ್ತೆ, ಏನು ಏನು ಇದಾಗಲ್ಲ, ಬಿಟ್ಟು ಹೋಗಲ್ಲ ನೋಡಿ. ಈ ಥರ ಸೇರಿಸ್ಕೊಳ್ಳಿ ನೋಡಿ. ಈಗ ಒಂದು ಸ್ವಲ್ಪ ಚಿಕ್ಕ ತುಂಡು ಉಳಿದಿದೆ, ಅದನ್ನು ಬೇಕಾದ್ರೆ ಕಟ್ ಮಾಡ್ಕೋಬೋದು, ಅಥವಾ ಅದನ್ನು ಹೀಗೆ ಸೇರಿಸ್ಕೋಬೋದು, ಅಥವಾ ಇನ್ನೊಂದು 2 ಡಬಲ್ ಕ್ರೋಶೆನೂ ಅದೇ ಥರ ಸೇರಿಸ್ಕೊಂಡು ನೀವು ಮಾಡ್ಕೋಬೋದು, ಏನಾಗಲ್ಲ. ಸೇರಿಸ್ಕೊಂಡು ಮಾಡ್ಬೋದು, ಅದನ್ನು ಕಟ್ ಮಾಡಿ ತೆಗಿಬೋದು, ಇಲ್ಲಾಂದರೆ ಅಲ್ಲಿ ಯಾವುದಾದ್ರೂ ದಾರದ ಒಳಗಿಂದ ಸೇರಿಸ್ಕೊಂಡ್ರೆ ಆಯಿತು, ಆಮೇಲೆ ಫಿನಿಶಿಂಗು ಅಷ್ಟೇ. ಈ ಥರ ಉಳಿದಿದ್ದೆಲ್ಲ ಮಾಡ್ಕೊಂಡು ಹೋಗಿ ಡಬಲ್ ಕ್ರೋಶೆ. ಈಗ ನೀವು ಈ ಥರ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು ನೋಡಿ. ತುಂಬ ಈಸಿ ಆದಂತಹ ಡಿಸೈನು, ಕಂಟಿನ್ಯೂ ಮಾಡ್ಕೊಳ್ಳಿ, ಮಾಡಿ ತೋರಿಸ್ತೀನಿ ನೋಡಿ. ಎಂಡ್ ಬಂತು, ಎಂಡಲ್ಲಿ ಡಬಲ್ ಕ್ರೋಶೆ ಕಂಪ್ಲೀಟ್ ಮಾಡ್ಕೊಳ್ಳಿ ಪೂರ್ತಿ. ನೀವು ಬೇಕು ಅಂದರೆ ಸ್ಟಾರ್ಟಿಂಗಿಂದ ಕೌಂಟ್ ಮಾಡ್ಕೊಳ್ಳಿ, ಆಗ ತಪ್ಪಲ್ಲ. ಪ್ರತಿಯೊಂದು ತಪ್ಪಬಾರ್ದು, ನೀವು ಒಂದಾದರೂ ಲೆಕ್ಕ ತಪ್ಪಿದರೆ ಅದರ ಶೇಪ್ ಹೋಗುತ್ತೆ, ಡಿಸೈನ್ ಹಾಳಾಗುತ್ತೆ. ಅದರಿಂದ ಕೆಳಗೆ ಎಷ್ಟಿದೆಯೋ ಅಷ್ಟೇ ಮೇಲೆ ಬರಬೇಕು. 50 ಅಂದರೆ 50 ಇರಬೇಕು, ಈ ಥರ 48 ಅಂದರೆ 48 ನೋಡಿ. ಈಗ ಆ ಡಬಲ್ 2 ಚೈನ್ನ ಮೇಲೆ 2ನೇ ಚೈನ್ನ ಮೇಲೆ ಹಾಕಬೇಕು, ಅದು ಈಕ್ವಲ್ ಆಗುತ್ತೆ, ಅದು ಒಂದು ಡಬಲ್ ಕ್ರೋಶೆ ಈಕ್ವಲೆಂಟು. ಈಗ ಸ್ಟ್ರೈಟ್ ಆಗುತ್ತೆ, ಅದು ಬಾರ್ಡ್ರ್ ಸ್ಟ್ರೈಟ್ ಬರುತ್ತೆ, ಆವಾಗ ನಿಮಗೆ ಅಂಕು ಬರಲ್ಲ. ಮತ್ತು 2 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ. ನೆಕ್ಸ್ಟ್ ರೌಂಡ್ ಬರುವಾಗ ಆ 2ನೇ ಚೈನಲ್ಲಿ ನೀವು ಹಾಕ್ಕೋಬೇಕಾಗತ್ತೆ ಆ ಡಬಲ್ ಕ್ರೋಶೆ. ಈಗ 2ನೇ ಚೈನಲ್ಲಿ ಹಾಕಿದೆಯಲ್ವ, ಅದೇ ಥರ ಈಗ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊ, ಹೀಗೆ ಎಂಡ್ವರೆಗೂ ಮಾಡ್ಕೊಂಡು ಬನ್ನಿ. ತುಂಬ ಈಸಿಯಾಗಿರೋಂಥದ್ದು, ಬಿಗಿನರ್ಸ್ ಮಾಡೋವಂಥದ್ದು. ಹೆಚ್ಚು ಕ್ರೋಶೆ ಡಿಸೈನ್ ಗೊತ್ತಿಲ್ಲ, ಹೆಚ್ಚು ಕ್ರೋಶೆ ಮಾಡಿ ಗೊತ್ತಿಲ್ಲ ಅಂತಿದ್ದರೆ ಇದನ್ನು ಆರಾಮಾಗಿ ಮಾಡ್ಕೋಬೋದು ನೀವು. ಡಬಲ್ ಕ್ರೋಶೆ ಮಾತ್ರ ಮಾಡ್ಕೊಂಡು ಹೋಗೋದು, ಏನು ಬೇರೆ ಹೆಚ್ಚಿನ ಡಿಸೈನ್ ಇಲ್ಲ, ಕನ್ಫ್ಯೂಸ್ ಆಗೋಕ್ಕಿಲ್ಲ, ಲೆಕ್ಕ ಇಲ್ಲ, ಕೌಂಟಿಂಗ್ ಅಂತ ಏನಿಲ್ಲ, ಒಂದರ ಮೇಲೆ ಒಂದು ಹಾಕ್ಕೊಂಡು ಹೋಗೋದು. ಆದರೆ ಒಂದು ಬಿಡಬಾರ್ದು, ಅದನ್ನು ನೀವು ಫಸ್ಟ್ ಮಾಡೋದಾದರೆ ಕೌಂಟ್ ಮಾಡ್ಕೊಂಡು ಹೋಗಿ, ಕೆಳಗೆ ಎಷ್ಟಿದೆಯೋ ಅಷ್ಟು ಬರಬೇಕು ನೋಡಿ. ಈಗ ಎಂಡಿಗೆ ಬಂತು, ಎಂಡಲ್ಲಿ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ. ನೋಡಿ
ಈಗ 2 ಸಾಲು ನಾನು ವೈಟ್ 2 ಸಾಲು ರೆಡ್ ಮಾಡ್ತಾಯಿದ್ದೀನಿ. ಇನ್ನೆರಡು ಸಾಲು ವೈಟ್ ಮಾಡಬೇಕು. ಈಗ ಎಂಡಲ್ಲಿ 2 ಚೈನ್ ಇದೆ, 2ನೇ ಚೈನ್ನ ಮೇಲೆ ಹಾಕ್ಕೋಬೇಕು. ಇಲ್ಲಿ ಕಲರ್ ಚೇಂಜ್ ಮಾಡ್ಕೋಬೇಕು. ಆಗಿನ ಹಾಗೆ 3 ಲೂಪಲ್ಲಿ 2 ಮಾಡಿ ಆಯಿತು. ನೆಕ್ಸ್ಟ್ 2 ಒಳಗಡೆ ಆಗೋದ್ರ ಒಳಗಡೆ ಇದನ್ನು ಸೇರಿಸ್ಕೋಬೇಕು. ಈಗ ಇದನ್ನು ನೀವು ವೈಟ್ ದಾರನ ಕಟ್ ಮಾಡಿಬಿಟ್ಟು ಸೇರಿಸ್ಕೋಬೋದು. ಇಲ್ಲಾಂದರೆ ಈಗ ಕಡಿಮೆ ರೋ ಹೆಚ್ಚು ಗ್ಯಾಪ್ ಇಲ್ಲದಿರೋದ್ರಿಂದ ಅಲ್ಲಿ ಹಾಗೆ ಸೇರಿಸ್ಕೋತಾರೆ ಕೆಲವು ಸರಿ. ನೋಡಿ ಈ ಥರ ಅದನ್ನು ಅಲ್ಲಿಂದಲೇ ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಉದ್ದ ಬಿಟ್ಟರೆ ಆಯ್ತು. ನೋಡಿ ನಾವು ಕಟ್ ಮಾಡೋದಾದರೂ ಅಷ್ಟು ದಾರ ಬಿಡ್ತೀವಿ, ಇಲ್ಲಾಂದರೆ ಹಾಗೆ ಬಿಡ್ಬೋದು. ಹಿಂಗೆ ಸೈಡಲ್ಲಿ ಬಿಟ್ಬಿಟ್ಟು ಮುಂದುವರಿಸ್ಕೊಂಡು ಹೋದರೆ ಆಯಿತು. ಅಲ್ಲಿಂದಲೇ ಸೇರಿಸ್ಕೊಳ್ಳೋದು. ಮತ್ತು ಡಬಲ್ ಕ್ರೋಶೆ 2 ಚೈನ್ ಮಾಡಿ ಡಬಲ್ ಕ್ರೋಶೆ ಮುಂದುವರಿಸ್ಕೊಂಡು ಹೋಗಿ ವೈಟಿಂದು. ರೆಡ್ಡಲ್ಲಿ ಬಿಟ್ಬಿಡಿ. ನೀವು ಕಟ್ ಮಾಡೋದಾದರೂ ಕಟ್ ಮಾಡ್ಬೋದು, ಕಟ್ ಮಾಡಿ ಸೇರಿಸೋದಾದರೂ ಅದರಿಂದ ಏನಾಗಲ್ಲ. ಆಮೇಲೆ ಅದನ್ನು ಒಳಗಡೆ ಎಲ್ಲಾದರೂ ಸೇರಿಸ್ಕೊಂಡು ಅದನ್ನು ಟಕ್ ಮಾಡಿಕೊಂಡ್ರೆ ಸೇಫಾಗಿರುತ್ತೆ. ಅದು ನಾನು ಇನ್ನೊಂದು ಸಾರಿ ತೋರಿಸ್ತೀನಿ ನಾನು ಫಿನಿಶಿಂಗು ಬೇರೆ ವಿಡಿಯೋದಲ್ಲಿ, ಬೇರೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ, ಕಾಯ್ತಾಯಿರಿ. ಈ ಥರ ಬೇರೆ ಬೇರೆ ಕ್ರೋಶೆ ಡಿಸೈನ್ಸ್ ನನ್ನ ಚಾನಲಲ್ಲಿದೆ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಸಜೆಸ್ಟ್ ಆಗ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಚಾನಲು. ಇದೇ ಥರ ಡಬಲ್ ಕ್ರೋಶೆ ಮುಂದುವರಿಸ್ಕೊಂಡು ಹೋಗಿ ಎಂಡ್ವರೆಗೂ 2 ಲೈನ್ ಇದು ಮಾಡಿ. ಮತ್ತು ಕೆಂಪು ದಾರ ರೆಡ್ ದಾರನ ಮೇಲೆ ತನ್ನಿ ಅಥವಾ ಕಟ್ ಮಾಡಿ ಸೇರಿಸಿ 2 ಲೈನು ಕೆಂಪು ಮಾಡಿ ರೆಡ್ ಮಾಡಿ, ವೈಟು ರೆಡ್ ಈ ಥರ ಮಾಡ್ತಾ ಹೋದರೆ ಆಯಿತು. ಈಗ ಸ್ವಲ್ಪ ನಿಮಗೆ ಅಷ್ಟು ಸ್ಟ್ರೈಟ್ ಕಾಣಲ್ಲ, ಆಮೇಲೆ ಮೇಲೆ ಮಾಡ್ತಾ ಸರಿಯಾಗುತ್ತೆ. ಒಂದೇ ರೀತಿ ಮಾಡ್ತಾ ಹೋಗಬೇಕು, ಲೂಸ್ ಸ್ಟ್ರೈಟ್ ಮಾಡ್ಕೋಬಾರ್ದು. ನೋಡಿ ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ನೀವು ಒಳ್ಳೆ ದಪ್ಪ ಇರುತ್ತೆ. ಚಿಕ್ಕ ಮಕ್ಕಳಿದ್ರೆ ಅವರನ್ನು ಎತ್ಕೊಳ್ಳೋಕ್ಕಾಗುತ್ತೆ, ಅದಕ್ಕೆ ಬೇಬಿ ಬ್ಲ್ಯಾಂಕೆಟ್ ಅಂತ ಹೇಳೋದು. ಅಥವಾ ನೀವು ಚಳಿಗೆ ಶಾಲ್ ಮಾಡ್ಕೊಳ್ಳೋದಾದರೆ ಶಾಲ್ ಮಾಡ್ಕೋಬೋದು. ಅಥವಾ ಇದು ಏನು ಮಫ್ಲರ್, ಕತ್ತಿನ ಸುತ್ತ ಹಾಕೋಕ್ಕೆ ಮಫ್ಲರ್ ಮಾಡ್ತಾರಲ್ವ, ಆ ಥರದ ಮಫ್ಲರು ಮಾಡ್ಕೋಬೋದು. ಈ ಥರ ಬೇರೆ ಬೇರೆ ಡಿಸೈನ್ಗಳು ನೀವು ಅಂದರೆ ಬೇರೆ ಬೇರೆ ವಸ್ತುಗಳಾಗಿ ಉಪಯೋಗಿಸ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.